ಈಗ ಸೋಷಿಯಲ್ ಆಕ್ಟಿವಿಸ್ಟ್ ಅಥವಾ ಸಾಮಾಜಿಕ ಕಾರ್ಯಕರ್ತೆ ಅಂತ ಹೇಳಿದ್ರೆ ಏನ್ ಸೋರ್ಸ್ ಆಫ್ ಇನ್ಕಮ್ ಇರುತ್ತೆ? ಬಿಕಾಸ್ ನೀವು ಕೊಡೋದೇ ಜಾಸ್ತಿ ಇರುತ್ತೆ ಸಮಾಜಕ್ಕೆ. ಹೌದು, ಸಮಾಜಕ್ಕೆ ಸೋರ್ಸ್ ಆಫ್ ಕೊಡೋದು ಇನ್ಕಮ್ ಜಾಸ್ತಿ ಇದೆ. ಏನಿರುತ್ತೆ ಹಾಗಾದ್ರೆ ಸೋರ್ಸ್ ಆಫ್ ಚೈತ್ರ ಇನ್ಕಮ್ ಅವ್ರಿಗೆ? ಅನ್ನೋ ವಿಚಾರದಲ್ಲಿ ನಾನು ಬರವಣಿಗೆ ಮತ್ತು ಎರಡು ನನಗೆ ಆ ಶಕ್ತಿಯೇ. ನನ್ನ ದುಡಿಮೆ ಮತ್ತು ಸಾಮಾಜಿಕ ಜೀವನ ಎರಡನ್ನೂ ಪ್ರತ್ಯೇಕವಾಗಿ ಇಡುವವಳು. ನಂದೇ ಆದ ಒಂದಷ್ಟು ವ್ಯವಹಾರಗಳಿದೆ, ಅದನ್ನ ನಾನು ನಿಭಾಯಿಸ್ಕೊಳ್ತೀನಿ. ಅದ್ರ ಜೊತೆಗೆ ನನ್ನ ಬದುಕನ್ನು ಹೇಗೆ ಅಂದ್ರೆ 40-60 ಅಂತ ಇಡ್ತೀನಿ. 40 ವೈಯಕ್ತಿಕ ಸಂಪಾದನೆ ಮತ್ತು ಸೋರ್ಸ್ ಆಫ್ ಇನ್ಕಮ್ಗಳಿಗೆ ಇಡ್ತೀನಿ. 60% ಸಮಯವನ್ನ ಸಾಮಾಜಿಕ ಜೀವನ ಕೊಡ್ತೀನಿ. ಮುಂದೆ ಹೋಗ್ತಾ ಹೋಗ್ತಾ ಆ ಸಮಯದಲ್ಲಿ ವೇರಿಯೇಷನ್ಗಳಾಗ್ಬೋದು. 40 ಸಮಾಜಕ್ಕೆ, 60 ವೈಯಕ್ತಿಕ ಬದುಕಿಗೆ ಅಂತ ಕೊಡುವ ಸಾಧ್ಯತೆಗಳು ಇದೆ. ಆದ್ರೆ ಯಾವತ್ತೂ ಈ ಸಾಮಾಜಿಕ ಚಟುವಟಿಕೆಯನ್ನು ಬಿಡೋದಿಲ್ಲ. ನಂದೇ ಆದಷ್ಟು ನ್ಯೂಸ್ ವೆಬ್ಸೈಟ್ಸ್ಗಳಿದೆ, ನ್ಯೂಸ್ ಪೋರ್ಟಲ್ ಇದೆ, ನಂದೇ ಬ್ರ್ಯಾಂಡಿಂಗ್ ಕಂಪನಿ ಇದೆ. ಸೊ ಅದನ್ನೆಲ್ಲ ಎಂತ ಕಂಪನಿ ಅದು? ಬ್ರ್ಯಾಂಡಿಂಗ್ ಕಂಪನಿಗಳಿದೆ. ಸೊ ಅದನ್ನೆಲ್ಲ ಹ್ಯಾಂಡಲ್ ಮಾಡ್ತೀನಿ ನಾನು. ಅಂದ್ರೆ ಯಾವ ರೀತಿ ಕಂಪನಿಗಳು ಅಂತ? ಅಂದ್ರೆ ನಂದೊಂದಷ್ಟು ನ್ಯೂಸ್ ವೆಬ್ ಪೋರ್ಟಲ್ಸ್ ಗಳಿದೆ. ಒನ್ಸ್ ಅ ಜರ್ನಲಿಸ್ಟ್ ಇಸ್ ಆಲ್ವೇಸ್ ಎ ಜರ್ನಲಿಸ್ಟ್. ಅವ್ನು ಯಾವತ್ತೂ ಸಾಯಲ್ಲ, ನನ್ನ ಒಳಗಡೆ ಇರೋ ಜರ್ನಲಿಸ್ಟ್. ಅದ್ರ ಜೊತೆಗೆ ನಂದು ಬ್ರ್ಯಾಂಡಿಂಗ್ ಕಂಪನಿಗಳು, ಈ ಬಿಸ್ನೆಸ್ಗಳ ಬ್ರ್ಯಾಂಡಿಂಗ್ ಮಾಡುವಂಥದ್ದಿದೆ. ಸೊ ಬಟ್ಟೆ ಬ್ರ್ಯಾಂಡಿಂಗ್ಗಳಿದೆ. ಸೊ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ. ಓಕೆ, ಈಗ ಮನೆ ಕುಂದಾಪುರದಲ್ಲಿ ಒಂದು ಮನೆ ಇದೆ. ಆಕ್ಚುಲಿ ಅದರದ್ದು ಹೋಮ್ ಟೂರ್ ಎಲ್ಲ ಮಾಡಿ ಹಾಕಿದ್ದಾರೆ. ಆಕ್ಚುಲಿ ಒಬ್ರು ನಮ್ಮ ಸ್ನೇಹಿತರಾದಂತ ಯೂಟ್ಯೂಬರ್ ಒಬ್ರು. ಸೊ ಅದನ್ನ ಹೊರತುಪಡಿಸಿ ಇದಕ್ಕೆ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಹೇಗಿದೆ ಚೈತ್ರ ಅವರು? ಚೆನ್ನಾಗಿದ್ದೀರಾ? ಕುಟುಂಬ ಅದೇ ಭಗವಂತ ಕೊಟ್ಟಾಗೆ ನೀವು ಎಷ್ಟು ಮಿತಿಯಲ್ಲಿ ಬದುಕಬಹುದು ಅಷ್ಟಕ್ಕೆ ತಕ್ಕ ಹಾಗೆ ಭಗವಂತ ಕೊಟ್ಟಿದ್ದಾನೆ. ಯಾವತ್ತು ಇನ್ನೊಬ್ಬರ ಎದುರುಗಡೆ ಕೈ ಚಾಚಿ ಬದುಕುವ ಪರಿಸ್ಥಿತಿಯನ್ನು ಭಗವಂತ ಕೊಟ್ಟಿಲ್ಲ. ಮತ್ತು ಒಂದು ಅಂದ್ರೆ ನನಗೆ ನಾನು ಕಲ್ತಿರೋ ವಿದ್ಯೆ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಅದೊಂದು ನಮ್ಮ ಅಮ್ಮ ಯಾವಾಗ್ಲೂ ಹೇಳ್ತಿದ್ರು, ನೀವೇನ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಗೊಂದು ವಿದ್ಯೆ ಅಂತೂ ನಾನು ಕಲಿಸ್ಬಿಡ್ಬೇಕು. ಯಾವತ್ತೂ ಇನ್ನೊಬ್ರ ಕೈ ಕೆಳಗೆ ನೀವು ಕೈ ಚಾಚಿ ಬದುಕುವಾಗಿರ್ಬಾರ್ದು, 3 ಜನ ಹೆಣ್ಮಕ್ಳು ಅಂತ. ಸೊ ಅದು ನಮ್ಮ ಅಮ್ಮ ಯಾವಾಗ್ಲೂ ಮದುವೆ ಆದ್ಮೇಲೆ ಗಂಡನ ಹತ್ರನೂ ಕೈ ಚಾಚೋ ತರ ಬದುಕಬಾರ್ದು ನೀವು, ಅದಕ್ಕೋಸ್ಕರ ತಯಾರಾಗಿ ಅಂತ. ಸೊ ನಂಗೆಲ್ಲ ನನ್ನ ಶಿಕ್ಷಣ, ನಾನು ತಗೊಂಡಿರುವ ಡಿಗ್ರಿಗಳು, ನನ್ನ ಶಿಕ್ಷಣ ಮತ್ತು ನಾನು ರೂಢಿಸ್ಕೊಂಡಿರೋ ಒಂದಷ್ಟು ಸ್ಕಿಲ್ ಏನಿದೆ ಅದು ನಂಗೆ ಯಾವಾಗ್ಲೂ ಅನ್ನ ಹಾಕಿದೆ. ಸೊ ಆ ವಿಚಾರದಲ್ಲಿ ನಾನು ತುಂಬಾ ಸಂತೃಪ್ತಳು. ಹಾಗಾಗಿ ಆ ಭಯ ಇಲ್ಲ. ಭಗವಂತ ಅನ್ನ ಹಾಕಿದೆ, ನಾನು ಅದನ್ನೇ ಯಾವಾಗ್ಲೂ ಹೇಳ್ತೇನೆ. ಮನುಷ್ಯರ ಹತ್ರ ಕೈ ಚಾಚಲ್ಲ, ದೇವ್ರ ಹತ್ರ ಕೈ ಚಾಚ್ತೇನೆ. ಅವನೆಷ್ಟು ಕೊಟ್ಟಿದ್ದಾನೆ ಆ ಬದುಕನ್ನ ಸಂತೃಪ್ತಿಯಿಂದ ಎಷ್ಟು ಬೇಕೋ ಅಷ್ಟು ತೃಪ್ತಿಲಿ ಬದುಕೋ ಅಷ್ಟು ಭಗವಂತ ಕೊಟ್ಟಿದ್ದಾನೆ. ಅದಕ್ಕೆ ಖುಷಿ ಇದೆ.